ಕತ್ತು ನೋವು. ಕತ್ತು ಅಂದರೆ ನೆಕ್ ಪೇನ್ ಏನಕ್ಕೆ ಕಾಮನ್ ಆಗಿ ಬರುತ್ತೆ ಅಂದರೆ ಸರ್ವಿಕಲ್ ಸ್ಪೈನ್ ಅಂತ ಇರುತ್ತೆ, ಸೈಡ್ಗೆ ಮಸಲ್ಸ್ ಇರುತ್ತೆ ಮತ್ತು ಬ್ಯಾಕ್ ಲಿಗಮೆಂಟ್ಸ್ ಇರುತ್ತೆ. ಸೊ ಎಲ್ಲಿಂದನಾದರೂ ಪೇನ್ ಬರೋ ಚಾನ್ಸಸ್ ಇರುತ್ತೆ. ಕತ್ತು ನೋವು ಏನಕ್ಕೆ ಅಂದರೆ ಸರ್ವೈಕಲ್ ಸ್ಪೈನಿಂದ. ಈ ಸರ್ವೈಕಲ್ ಸ್ಪೈನಲ್ಲಿ ವರ್ಟೆಬ್ರಾ ಅಂತ ಸ್ಮಾಲ್ ಬೋನ್ಸ್ ಇರುತ್ತೆ. ತುಂಬ ಟೈಮ್ ಸಿಸ್ಟಮ್ಸ್ ಮುಂದುಗಡೆ, ಗ್ಯಾಡ್ಜೆಟ್ಸ್ ಮುಂದುಗಡೆ ಪ್ರಾಪರ್ ಪೋಸ್ಚರಲ್ಲಿ ಕೂತ್ಕೊಂಡಿಲ್ಲ ಅಂದ್ರೂ ಜಾಸ್ತಿ ನೋವು ಬರುತ್ತೆ. ಹಲೋ, ನಾನು ಡಾಕ್ಟರ್ ವಿದ್ಯಾ ಭಂಡಾರ. ನಾನು ಎಪಿಯಾನ್ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರಲ್ಲಿ ಕ್ಲಿನಿಕಲ್ ಹೆಡ್ ಅಂಡ್ ಸೀನಿಯರ್ ಇಂಟರ್ವೆನ್ಷನಲ್ ಪೇನ್ ಫಿಸಿಷಿಯನ್. ನಾನು ಇವತ್ತು ಸರ್ವೈಕಲ್ ಸ್ಪೈನ್ ಬಗ್ಗೆ ಅಂದರೆ ಕತ್ತು ನೋವು ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಈ ನೋವು ಏನಕ್ಕೆ ಬರುತ್ತೆ, ಟ್ರೀಟ್ಮೆಂಟ್ ಆಪ್ಷನ್ಸ್ ಏನೇನಿರುತ್ತೆ ಅಂತ. ಕತ್ತು ನೋವು. ಕತ್ತು ಅಂದರೆ ನೆಕ್ ಪೇನ್ ಏನಕ್ಕೆ ಕಾಮನ್ ಆಗಿ ಬರುತ್ತೆ ಅಂದರೆ ಇದರಲ್ಲಿ ಕಾಮನ್ ಆಗಿ ಸ್ಪೈನ್ ಅಂದರೆ ಸರ್ವಿಕಲ್ ಸ್ಪೈನ್ ಅಂತ ಇರುತ್ತೆ, ಸೈಡ್ಗೆ ಮಸಲ್ಸ್ ಇರುತ್ತೆ ಮತ್ತು ಬ್ಯಾಕ್ ಲಿಗಮೆಂಟ್ಸ್ ಇರುತ್ತೆ. ಸೊ ಎಲ್ಲಿಂದನಾದರೂ ಪೇನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಕಾಮನ್ ಪೇನ್ ಸರ್ವೈಕಲ್ ಪೇನ್ ಅವ್ರ ಕತ್ತು ನೋವು ಏನಕ್ಕೆ ಅಂದರೆ ಸರ್ವೈಕಲ್ ಸ್ಪೈನಿಂದ. ಈ ಸರ್ವೈಕಲ್ ಸ್ಪೈನಲ್ಲಿ ವರ್ಟೆಬ್ರಾ ಅಂತ ಸ್ಮಾಲ್ ಬೋನ್ಸ್ ಇರುತ್ತೆ. ಆ ವರ್ಟೆಬ್ರಾ ಮಧ್ಯದಲ್ಲಿ ಡಿಸ್ಕ್ ಅಂತ ಇನ್ ಬಿಟ್ವೀನ್ ದ ಬೋನ್ಸ್ ಒಂದು ಸ್ಮಾಲ್ ಕುಷನ್ ತರ ಇರುತ್ತೆ. ಈ ಡಿಸ್ಕ್ ಪ್ರಾಬ್ಲಮ್ ಇಂದಾನೆ ಕಾಮನ್ ಆಗ ಕತ್ತು ನೋವು ಬರುತ್ತೆ. ಇದು ಡಿಸ್ಕ್ ಪ್ರಾಬ್ಲಮ್ ಇದ್ರೆ ಸರ್ವೈಕಲ್ ಸ್ಪಾಂಡೈಲೋಸಿಸ್ ಅಂತ ಹೇಳ್ತೀವಿ. ಇನ್ನೊಂದು ಕಾಮನ್ ಕಾಸ್ ಲಿಗಮೆಂಟ್ ಏನಾದ್ರೂ ವೇರ್ ಅಂಡ್ ಟೇರ್ ಆದ್ರೂ ಬರುತ್ತೆ. ಪ್ಯಾರಾಸ್ಪೈನಲ್ ಮಸಲ್ಸ್ ಅಂತ ಆ ಕಡೆ ಈ ಕಡೆ ಎರಡು ಸೈಡ್ ಅನ್ನು ಪ್ಯಾರಾಸ್ಪೈನಲ್ ಮಸಲ್ಸ್ ಮಾಂಸ ಕಂಡಿರುತ್ತೆ, ಅದರಿಂದಾನು ಅದು ಸ್ಪಾಸಮ್ ಆಗಿ ಟೇರ್ ಆಗಿ ಅದರಿಂದಾನು ಬರುತ್ತೆ. ಯಾರಿಗೆ ಈ ಕತ್ತು ನೋವು ಜಾಸ್ತಿ ಗೊತ್ತಾಗುತ್ತೆ, ಜಾಸ್ತಿ ಜಾಸ್ತಿ ರೊಟೇಟರಿ ಮೂವ್ಮೆಂಟ್ಸ್ ಅಂದ್ರೆ ಕತ್ತು ಜಾಸ್ತಿ ಯೂಸ್ ಮಾಡಿ ಅವ್ರಿಗೆ ತುಂಬಾ ಟೈಮ್ ಸಿಸ್ಟಮ್ಸ್ ಮುಂದುಗಡೆ, ಗ್ಯಾಡ್ಜೆಟ್ಸ್ ಮುಂದುಗಡೆ ಪ್ರಾಪರ್ ಪೋಸ್ಚರಲ್ಲಿ ಕೂತ್ಕೊಂಡಿಲ್ಲ ಅಂದ್ರೂ ಜಾಸ್ತಿ ನೋವು ಬರುತ್ತೆ. ಇಂಜುರೀಸ್ ಇಂದ ಬರುತ್ತೆ. ಜಿಮ್ ಮಾಡಿ ಅವ್ರಿಗೆ ಬಿಕಾಸ್ ಆಫ್ ದ ಪ್ಯಾರಾಸ್ಪೈನಲ್ ಮಸಲ್ಸ್ ಅದರಲ್ಲಿ ಟೇರು ಆರ್ ಏನಾದ್ರೂ ಸ್ಪಾಸಮ್ ಇಂದಾನು ನೋವು ಬರೋ ಚಾನ್ಸಸ್ ಇರುತ್ತೆ. ಓಲ್ಡ್ ಏಜ್ ಅವ್ರಿಗೆ 40s ಇಂದ ಸರ್ವೈಕಲ್ ಸ್ಪಾಂಡಲೋಸಿಸ್ ಅಂದ್ರೆ ಡಿಸನ್ರೇಟ್ ಸವಿಯೋದು ಸ್ಟಾರ್ಟ್ ಆಗುತ್ತೆ, ಅದರಿಂದಾನು ನೋವು ಬರುತ್ತೆ. ಇದು ಸರ್ವೈಕಲ್ ಸ್ಪಾಂಡಲೋಸಿಸ್. ಪಕ್ಕದಲ್ಲಿ ಮಸಲ್ಸ್ ಮತ್ತೆ ಮಾಂಸ ಕಂಡೆ ನೋವು, ಇಲ್ಲಾಂದ್ರೆ ಲಿಗಮೆಂಟ್ ಪ್ರಾಬ್ಲಮ್ ಇರುತ್ತೆ. ಒಬ್ರೊಬ್ರಿಗೆ ಇದು ಏನಾಗುತ್ತೆ, ಇಲ್ಲಿ ಕತ್ತೊಂದೇ ನೋವಲ್ಲ, ಇಲ್ಲಿಂದ ಕೈಗೆಲ್ಲ ಬರುತ್ತೆ. ಏನಕ್ಕೆ ಕೈಗೆಲ್ಲ ಬರುತ್ತೆ ಅಂದ್ರೆ ಆ ಪಕ್ಕದಲ್ಲಿ ಸ್ಮಾಲ್ ನರ್ವ್ಸ್ ಇರುತ್ತೆ, ಆ ನರ್ವ್ ಕಂಪ್ರೆಸ್ ಆಗ್ಬಿಟ್ಟು ಅದರಿಂದಾನು ಪೈನ್ ನೋವು ಬಂದ್ಬಿಟ್ಟು ಈ ಕೈಗೆಲ್ಲ ನೋವು ಬರುತ್ತೆ. ನೋವೊಂದೇ ಅಲ್ಲ, ಜೋಮ್ ಹಿಡ್ದಂಗೆ ಆಗುತ್ತೆ. ಅಂದ್ರೆ ವಿಲ್ ಹ್ಯಾವ್ ದ ವೀಕ್ನೆಸ್, ಗ್ರಿಪ್ಪು ಸಿಗಲ್ಲ, ಅವ್ರ ವೆಯ್ಟ್ ಎತ್ತಕ್ಕೂ ಆಗಲ್ಲ, ಆ ಥರ ಅಂದ್ರೆ ತುಂಬಾ ಡಿಸ್ಕಂಫರ್ಟ್. ಇದು ಕಂಟಿನ್ಯೂಸ್ ಪೈನ್ ಇಂದ ಅವ್ರಿಗೆ ನೈಟ್ ನಿದ್ರೆನೂ ಡಿಸ್ಟರ್ಬ್ ಆಗ್ಬಿಡುತ್ತೆ, ನಿದ್ರೆನೂ ಬರಲ್ಲ, ಕಂಟಿನ್ಯೂಸ್ ಪೈನ್ ಇರುತ್ತೆ. ಅವ್ರ ಡೈಲಿ ರೊಟೀನ್ ಆಕ್ಟಿವಿಟೀಸ್ ಡಿಸ್ಟರ್ಬ್ ಆಗುತ್ತೆ. ಅಂಡ್ ಕೈಗೊಂದೇ ಅಲ್ಲ, ಒಂದೊಂದ್ಸಾರಿ ಶೋಲ್ಡರ್ಗೆ, ಬ್ಯಾಕ್ ಆಫ್ ದ ಚೆಸ್ಟ್ಗೆ ಅಲ್ಲಿನೂ ನೋವು ಬರುತ್ತೆ. ಒಬ್ರೊಬ್ರಿಗೆ ಹೆಡ್ಗೂ ಬರುತ್ತೆ, ತಲೆಗೂ. ಅದು ಸರ್ವೈಕಲ್ ಹೆಡೇಕ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ ಡಿಫರೆಂಟ್ ಸಿಂಪ್ಟಮ್ಸ್. ಅಂದ್ರೆ ಈ ಕತ್ತು ನೋವಿಂದ ಕೈಗೂ ಬರ್ಬೋದು, ಇಲ್ಲ ಅಂದ್ರೆ ಬ್ಯಾಕ್ ಬರ್ಬೋದು, ಇಲ್ಲ ಹೆಡ್ಗೆ ಬರ್ಬೋದು. ಡಿಫರೆಂಟ್ ಸಿಂಪ್ಟಮ್ಸ್ ಆಫ್ ಸರ್ವೈಕಲ್ ಸ್ಪಾಂಡೈಲೋಸಿಸ್. ಇದು ಬಂದ್ರೆ ಏನು ಟ್ರೀಟ್ಮೆಂಟ್ ಆಪ್ಷನ್ಸ್ ಇರುತ್ತೆ. ಟ್ರೀಟ್ಮೆಂಟ್ ಆಪ್ಷನ್ಸ್ ಫಸ್ಟ್ ನಾವು ಸ್ಪೈನ್ ಆದ್ರೆ ಫಸ್ಟ್ ನಾವು ಪೇಷಂಟ್ ಬಂದ್ರೆ 3 ಇಂಪಾರ್ಟೆಂಟ್ ಸೈನ್ಸ್. ಏನು ಅದು, ಮೋಟಾರ್ ವೀಕ್ನೆಸ್ ಇದೆಯಾ ಇಲ್ವಾ, ಅಂದ್ರೆ ತುಂಬಾ ಮೋಟಾರ್ ವೀಕ್ನೆಸ್ ಇದೆಯಾ, ಅಂಡ್ ಇನ್ನೊಂದು ಸ್ಪೈನಲ್ ಕಾರ್ಡ್ ಕಂಪ್ರೆಸ್ ಆಗ್ತಾ ಇದೆಯಾ, ಡ್ಯಾಮೇಜ್ ಆಗ್ತಾ ಇದೆ, ಒಳಗೆ ಒಂದು ನರ್ವಸ್ ಇಶ್ಯೂ ಹೋಗುತ್ತೆ ಇನ್ ಬಿಟ್ವೀನ್ ಸ್ಪೈನಲ್ ಕಲರ್, ಅದೇನಾದ್ರೂ ಡ್ಯಾಮೇಜ್ ಆಗ್ತಾ ಇದೆಯಾ, ಅಂಡ್ ಯೂರಿನ್ ಮೋಷನ್ ಕಂಟ್ರೋಲ್ ಇದೆಯಾ ಇಲ್ವಾ, ಈ 3 ನೋಡ್ಕೋಬೇಕು. ಆ 3 ನೋಡ್ಕೊಂಡ್ರೆ ಮೋಟಾರ್ ವೀಕ್ನೆಸ್ ಇದ್ರೆ, ಇಲ್ಲಾಂದ್ರೆ ಯೂರಿನ್ ಮೋಷನ್ ಕಂಟ್ರೋಲ್ ಇಲ್ಲ ಅಂದ್ರೆ, ಆರ್ ಏನಾದ್ರೂ ಮೈಲೋಪತಿ ಚೇಂಜಸ್ ಅಂದ್ರೆ ಸರ್ವಿಕಲ್ ಸ್ಪೈನ್ ನಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ, ದೀಸ್ ಆರ್ ದ ಕಂಡೀಷನ್ಸ್ ವೇರ್ ಸರ್ಜರಿ ಈಸ್ ದ ಇಂಪಾರ್ಟೆಂಟ್. ಅಂಡ್ ರೆಸ್ಟ್ ಆಫ್ ದ ಕಂಡೀಷನ್ಸ್ ನಾವು ಫಸ್ಟ್ MRI ಮಾಡಿಕೊಂಡು ಯಾವ ಡಿಸ್ಕ್ ಅಂದ್ರೆ ಯಾವ ಲೆವೆಲ್ ಅಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ, ಇದು ಸರ್ವೈಕಲ್ ಪೈನ್ ಅವ್ರ ಪಕ್ಕದಲ್ಲಿ ಪ್ಯಾರಾಸ್ಪೈನಲ್ ಪೈನ, ಇಲ್ಲ ಲಿಗಮೆಂಟ್ ಪೈನ, ಏನಾದ್ರೂ ಬೋನ್ ಇಂಜುರಿಯಿಂದ ಏನಾದ್ರೂ ಆಗಿದೆಯಾ, ಸಾಫ್ಟ್ ಟಿಶ್ಯೂ ಇಂಜುರಿನ ಅಂತ ಫಸ್ಟ್ ನಾವು ಡಯಾಗ್ನೋಸ್ ಮಾಡ್ಕೋಬೇಕು. ಇಫ್ ಇಟ್ಸ್ ಎ ಡಿಸ್ಕ್ ಇಶ್ಯೂ, ನಾವು ಫಸ್ಟ್ ಯಾವ ಲೆವೆಲ್ ಅಲ್ಲಿದೆ, ಅದೇನಾದ್ರೂ ನರ ಮೇಲೆ ಕುತ್ಕೊಳ್ತಾ ಇದೆಯಾ ಇಲ್ವಾ, ಇಟ್ಸ್ ಕಂಪ್ರೆಸಿಂಗ್ ದ ನರ್ವ್. ಇಫ್ ಇಟ್ಸ್ ಕಂಪ್ರೆಸಿಂಗ್ ದ ನರ್ವ್, ದೆನ್ ಯಾವ ಲೆವೆಲ್ ಅಲ್ಲಿ ಆಗ್ತಾ ಇದೆ. ಸೊ ಅದು ಫಸ್ಟ್ ಡಯಾಗ್ನೋಸಿಸ್ ಒಂದು ಕನ್ಕ್ಲೂಷನ್ ಬರಬೇಕು. ಅಂಡ್ ಫಾರ್ ದಿಸ್ ಸರ್ವೈಕಲ್ ಸ್ಪೈನ್ MRI ಈಸ್ ದ ಮಸ್ಟ್. MRI ಮಾಡಬೇಕು. ಸೊ ಸರ್ವೈಕಲ್ ಕತ್ತು ನೋವಲ್ಲಿ ಸ್ಪೈನ್ ಪ್ರಾಬ್ಲಮ್ ಇದ್ರೆ
ಎವ್ರಿ ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಆರ್ ಸೈನ್ಸ್ ನೋಡ್ಕೋಬೇಕು. ಏನು ಅಂದರೆ ಮಸಲ್ ವೀಕ್ನೆಸ್, ಅಂದರೆ ಮೋಟಾರ್ ವೀಕ್ನೆಸ್, ಸ್ಟ್ರೆಂತೇ ಇರಲ್ಲ ಕೈಯಲ್ಲಿ ಸ್ಟ್ರೆಂತ್ ಇರಲ್ಲ, ಕಾಲಲ್ಲಿ ಒಂದೊಂದ್ಸಲ ಸ್ಟ್ರೆಂತ್ ಇರಲ್ಲ. ಆ ಥರ ಮೋಟಾರ್ ವೀಕ್ನೆಸ್ ಏನಾದರೂ ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ಮತ್ತು ಯೂರಿನ್ ಮೋಷನ್ ಕಂಟ್ರೋಲ್ ಇದೆಯಾ ಇಲ್ವಾ ನೋಡ್ಕೋಬೇಕು. ಆ ಯೂರಿನ್ ಮೋಷನ್ ಕಂಟ್ರೋಲ್ ಇಲ್ಲ ಅಂದ್ರೂ ಮೋಟಾರ್ ವೀಕ್ನೆಸ್ ಬಂದ್ರೆ ದೀಸ್ ಆರ್ ರೆಡ್ ಫ್ಲಾಗ್ ಸೈನ್ಸ್. ಅವು ಆಕ್ಚುಲಿ ಇಮಿಡಿಯೇಟ್ ಆಗಿ ದೇ ಶುಡ್ ಬಿ ಇಂಟರ್ವ್ಯೂನ್. ಅಂದರೆ ಒಬ್ಬೊಬ್ಬರಿಗೆ ಫ್ಯೂ ಕಂಡೀಷನ್ಸ್, ಒಂದು 10-20% ಪೇಷಂಟ್ಸ್ಗೆ ಈ ಥರ ಬರೀ ಚಾನ್ಸಸ್ ಇರುತ್ತೆ, ಅವ್ರಿಗೆ ಸರ್ಜರಿ ಮಾಡಲೇಬೇಕು. ಇಮಿಡಿಯೇಟ್ಲಿ ವಿ ಶುಡ್ ರಿಲೀಸ್ ದ ಕಂಪ್ರೆಷನ್ ಆನ್ ದ ಸ್ಪೈನಲ್ ಕಾರ್ಡ್. ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಹೋಗ್ತಾ ಇರುತ್ತೆ ಇನ್ ಬಿಟ್ವೀನ್ ದ ಸ್ಪೈನಲ್ ಕೆನಾಲ್. ಅದಕ್ಕೆ ಕಂಪ್ರೆಷನ್ ಇಂದ ಈ ಥರ ಆಗೇ ಚಾನ್ಸಸ್ ಇರುತ್ತೆ. ಆ ಕಂಡೀಷನ್ಸ್ ಅಲ್ಲಿ ನಾವು ಸರ್ಜರಿ ಬೇಕಾಗುತ್ತೆ. ರೆಸ್ಟ್ ಆಫ್ ದ 70% ಪೇಷಂಟ್ಸ್ ದೇ ವಿಲ್ ಹ್ಯಾವ್ ದ ಡಿಸ್ಕ್ ಬಲ್ಜ್. ಅವ್ರಿಗೆ ನರ ಕಂಪ್ರೆಸ್ ಆಗುತ್ತೆ. ಆ ನರ ಕಂಪ್ರೆಸ್ ಆಗ್ಬಿಟ್ಟು ಅದರಿಂದ ಅವ್ರಿಗೆ ಕಂಟಿನ್ಯೂಸ್ ಪೈನ್ ಇರುತ್ತೆ ಕೈಗೆಲ್ಲ. ಸೊ ಪೇಷಂಟ್ ನಮ್ಮ ಹತ್ರ ಬಂದ್ಮೇಲೆ ಫಸ್ಟ್ ಆಗಿ ಕ್ಲಿನಿಕಲ್ ಎಕ್ಸಾಮಿನ್ ಮಾಡ್ತೀವಿ. ಒಬ್ರೊಬ್ರಿಗೆ ಶೋಲ್ಡರ್ ಪೈನು ಇಲ್ಲಿ ರೇಡಿಯೇಟ್ ಆಗೋ ಚಾನ್ಸಸ್ ಇರುತ್ತೆ, ಒಬ್ರೊಬ್ರಿಗೆ ಇಲ್ಲಿ ಕತ್ತು ನೋವು ಶೋಲ್ಡರ್ ವರ್ಗೂ ಇರುತ್ತೆ. ಸೊ ಅಂದ್ರೆ ವಾಟ್ ಈಸ್ ದ ಕಾಸ್ ಆಫ್ ದ ಪೈನ್, ಅವ್ರಿಗೆ ಕತ್ತು ನೋವು ಏನಕ್ಕೆ ಬರ್ತಾ ಇದೆ ಅಂತ ಫಸ್ಟ್ ನಾವು ನೋಡ್ಕೋಬೇಕು. ಇದು ಸರ್ವೈಕಲ್ ಸ್ಪೈನಾ, ಇಲ್ಲ ಪ್ಯಾರಾಸ್ಪೈನಲ್ ಮಸಲ್ಸಾ, ಇಲ್ಲ ಶೋಲ್ಡರ್ ಪೈನ್ ಕಾಸಿಂಗ್ ದ ಸರ್ವೈಕಲ್ ಪೈನಾ. ಸೊ ಅದು ನಾವು ಕರೆಕ್ಟಾಗ ನೋಡ್ಕೋಬೇಕು. ಕ್ಲಿನಿಕಲ್ ಆಗ ಈ ಕತ್ತು ನೋವಿದ್ರೆ ಯಾವ ಲೆವೆಲ್ ಅಲ್ಲಿ ಇರ್ಬೋದು, ಸೊ ಇಟ್ಸ್ C7 ಅದು ಇಲ್ಲ ತುಂಬಾ ಲೆವೆಲ್ಸ್ ಇರುತ್ತೆ. ಅದು ಯಾವ ಲೆವೆಲ್ ಅಂತ ನಾವು ಕ್ಲಿನಿಕಲ್ ಆಗಿ ಒಂದು ಡಯಾಗ್ನೋಸ್ ಮಾಡ್ತೀವಿ. ಅದಾದ್ಮೇಲೆ ನಾವು ಒಂದು MRI ಕಲಿಸ್ತೀವಿ. ಸ್ಪೈನ್ ಅಲ್ಲಿ MRI ಬೇಕೇ ಬೇಕು. ಏನಕ್ಕೆ ಅಂದ್ರೆ ಈಗ ವಿ ಹ್ಯಾವ್ ಟು ಸಿ ದ ಇಂಟರ್ನಲ್ ಸ್ಪೈನಲ್ ಕಾರ್ಡ್, ಮತ್ತೆ ನರ ಯಾವುದು ಪ್ರಾಬ್ಲಮ್ ಆಗ್ತಾ ಇದೆ, ಯಾವ ಡಿಸ್ಕ್ ಲೆವೆಲ್ ಅವ್ರಿಗೆ ಪ್ರಾಬ್ಲಮ್ ಇದೆ. ಸೊ ಈಗ ಕತ್ತು ನೋವು ಬಂದ್ಮೇಲೆ ಸೊ ವಿಚ್ ಪಾರ್ಟ್ ಅವ್ರಿಗೆ ನೋವು ಬರ್ತಾ ಇದೆ ಅಂತ ನೋಡ್ತೀವಿ ಕ್ಲಿನಿಕಲ್ ಆಗಿ. ಅದಾದ್ಮೇಲೆ ಒಂದು MRI ಕಲಿಸ್ತೀವಿ. MRI ಕಲಿಸ್ಬಿಟ್ಟು ನಾವು ಯಾವ ಲೆವೆಲ್ ಪ್ರಾಬ್ಲಮ್ ಇದೆ, ಯಾವ ಲೆವೆಲ್ ಅಲ್ಲಿ ಏನಾದ್ರು ಕಂಪ್ರೆಸ್ ಆಗ್ತಾ ಇದೆ, ಇದು ಫಸ್ಟ್ ನಾವು ನೋಡ್ಕೋಬೇಕು. MRI ಅಲ್ಲಿ ವಿಲ್ ಕಮ್ ಟು ಒನ್ ಕನ್ಕ್ಲೂಷನ್. ಇಫ್ ಎವ್ರಿಥಿಂಗ್ ಸ್ಪೈನ್ ನಾರ್ಮಲ್ ಇದ್ರೆ ಪಕ್ಕದ ಪೋಸ್ಟೀರಿಯರ್ ಎಲಿಮೆಂಟ್ಸ್ ಒಂದಿರುತ್ತೆ, ಅದ್ರಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆ, ಇಲ್ಲ ಲಿಗಮೆಂಟ್ ಪ್ರಾಬ್ಲಮ್ ಇದೆ, ಇಲ್ಲ ಪ್ಯಾರಾಸ್ಪೈನಲ್ ಮಸಲ್ಸ್ ಅಲ್ಲಿ ಏನಾದ್ರೂ ಟೇರ್ ಆಗಿದೆಯಾ, ಇಲ್ಲ ಅದೇನಾದ್ರೂ ಸೋರ್ನೆಸ್ ಏನಾದ್ರೂ ಇದೆಯಾ ಅಲ್ಲಿ ಅಂತ ಅದು ನಾವು ಫಸ್ಟ್ ಒಂದು MRI ಅಲ್ಲಿ ವಿ ವಿಲ್ ಕಮ್ ಟು ಒನ್ ಕನ್ಕ್ಲೂಷನ್. ನಾನೀಗ ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳಿದ್ದೀನಲ್ವಾ, ಮೋಟಾರ್ ವೀಕ್ನೆಸ್, ಒಂದು ಯೂರಿನ್ ಮೋಷನ್ ಕಂಟ್ರೋಲ್ ಇಲ್ಲ, ಈ 2 ಕಂಡೀಷನ್ಸ್ ಇದ್ರೆ ಮಾತ್ರನೇ ಸರ್ಜರಿ ಬೇಕಾಗುತ್ತೆ. ಮಿಕ್ಕಿದೆಲ್ಲರಿಗೂ ವಿ ಆರ್ ಡೂಯಿಂಗ್ ನಾವು ಪ್ಲಾಸ್ಮಾ ಥೆರಪಿ ಅಂತ ಮಾಡ್ತೀವಿ, ಸರ್ವೈಕಲ್ ಡಿಸ್ಕ್ ಪ್ಲಾಸ್ಮಾ ಥೆರಪಿ. ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ನಾವು ಯಾವ ಡಿಸ್ಕ್ ಪ್ರಾಬ್ಲಮ್ ಇದೆಯಾ ಅಂತ ನೋಡ್ಕೊಂಡು ಆ ಫಸ್ಟ್ ಸಿಟ್ಟಿಂಗ್ ಅಲ್ಲಿ ಆ ನರ ಹತ್ರ ಏನಾದ್ರೂ ಕಂಪ್ರೆಷನ್ ಇದ್ರೆ ಅದು ಫಸ್ಟ್ ಕ್ಲಿಯರ್ ಮಾಡ್ತೀವಿ. ಎಪಿಡ್ಯೂರಲ್ ಇಂಜೆಕ್ಷನ್ ಅಂತ ಕೊಡ್ತೀವಿ. ನೆಕ್ಸ್ಟ್ ಸಿಟ್ಟಿಂಗ್ ಅಲ್ಲಿ ಆ ಡಿಸ್ಕ್ಗೆ PRP ಕೊಡ್ತೀವಿ. ಸೊ ಅದು ಇದೇನಾದ್ರೂ ಸೌದಿದ್ರೆ ಆ ಡಿಸ್ಕ್ಗೆ ವಿ ಗಿವ್ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ. ಆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿಯಿಂದ ಇಟ್ ಸ್ಟಾರ್ಟ್ಸ್ ರೀಜನರೇಟಿಂಗ್ ದ ಡ್ಯಾಮೇಜ್ಡ್ ಟಿಶ್ಯೂ. ಅದು ಮತ್ತೆ ವಾಸಿಯಾಗೆ ಚಾನ್ಸಸ್ ಇರುತ್ತೆ. ಪ್ಯಾರಾಮಸ್ಕ್ಯುಲರ್ ಮಸಲ್ಸ್ ಅಂತ ಹೇಳಿದ್ದೀನಲ್ವ, ಆ ಮಾಂಸಖಂಡ ಏನಾದರೂ ಟೇರ್ ಏನಾದರೂ ಇದ್ರೆ, ಆ ಸೋರ್ನೆಸ್ ಏನಾದರೂ ಇದ್ರೆ ಅದನ್ನು ನಾವು ಬಿಕಾಸ್ ಆಫ್ ವಿತ್ ಪ್ಲಾಸ್ಮಾ ಥೆರಪಿ ವಿ ಕ್ಯಾನ್ ಕ್ಲಿಯರ್ ಟೇರ್. ಒಂದೊಂದ್ಸಾರಿ ಏನಾಗುತ್ತೆ, ಏನೂ ಇರಲ್ಲ, ಟೇರ್ ಇರಲ್ಲ, ಏನಿಲ್ಲ, ಪಕ್ಕದಲ್ಲಿ ಮಸಲ್ಸ್ ಎಲ್ಲ ಸ್ಪಾಸಮ್ ಅಂದರೆ ಮಯೋಫೇಶಿಯಲ್ ಸಿಂಡ್ರೋಮ್ ಅಂದರೆ ಟೈಟ್ ಆಗಿಬಿಡುತ್ತೆ. ಅದನ್ನು ನಾವು ವಿ ಕ್ಯಾನ್ ಟ್ರೀಟ್ ವಿತ್ ದ ಟ್ರಿಗರ್ ಇಂಜೆಕ್ಷನ್ ಅಂಡ್ ಆಲ್ಸೋ ದ ಪ್ಲಾಸ್ಮಾ ಥೆರಪಿ. ಸೊ ಎಲ್ಲ ಕತ್ತು ನೋವು ಏನಾದರೂ ಕೈಗೆಲ್ಲ ತುಂಬ ಬರ್ತಾ ಇದ್ರೆ ನಾವು ಈಸಿಯಾಗಿ ಪ್ಲಾಸ್ಮಾ ಥೆರಪಿಯಿಂದ ವಾಸಿ ಮಾಡ್ಬೋದು. ಸೊ ಏನೇನು ಟ್ರೀಟ್ಮೆಂಟ್ ಆಪ್ಷನ್ಸ್ ಇರುತ್ತೆ ಇದಕ್ಕೆ ಸರ್ವೈಕಲ್ ಸ್ಪೈನ್ ಪ್ರಾಬ್ಲಮ್ಗೆ? ಯಂಗ್ಸ್ಟರ್ಸ್ ಆದರೆ ಅವ್ರು ಫಸ್ಟ್ ನಾವು ಸ್ಪೈನ್ ಪ್ರಾಬ್ಲಮಾ, ಇಲ್ಲ ಪಕ್ಕದಲ್ಲಿ ಮಸಲ್ ಪ್ರಾಬ್ಲಮಾ, ಇಲ್ಲ ಲಿಗಮೆಂಟ್ಸ್ ಪ್ರಾಬ್ಲಮಾ ಏನಂತ ಫಸ್ಟ್ ನಾವು ನೋಡ್ಕೋಬೇಕು. ಅದು ನೋಡಿಕೊಂಡು ಫಾರ್ ಎನಿ ಮಸಲ್ ಪ್ರಾಬ್ಲಮ್ ಇದ್ರೆ ಅದು ಮಸಲ್ ಟೇರಾ, ಇಲ್ಲ ಮಯೋಫೇಶಿಯಲ್ ಸಿಂಡ್ರೋಮ್ ಅಂತ ಒಂದಿರುತ್ತೆ. ಆ ಮಯೋಫೇಶಿಯಲ್ ಸಿಂಡ್ರೋಮ್ಗೆ ಟೈಟ್ನೆಸ್ ಇರುತ್ತೆ, ದೇ ವಿಲ್ ಹ್ಯಾವ್ ಫುಲ್ ಟೈಟ್ನೆಸ್, ದೇ ಕಾಂಟ್ ಇವನ್ ರೊಟೇಟ್ ದ ನೆಕ್. ಆ ಥರ ಕಂಡೀಷನ್ಸ್ ಇರುತ್ತೆ. ಆ ಕಂಡೀಷನ್ಸ್ ನಾವು ವಿತ್ ಟ್ರಿಗರ್ ಇಂಜೆಕ್ಷನ್ ಅಂಡ್ ಸಿಂಪಲ್ ಪ್ಲಾಸ್ಮಾ ಥೆರಪಿಯಿಂದ ನಾವು ಆ ಮಯೋಫೇಶಿಯಲ್ ರಿಲೀಸ್ ಮಾಡ್ತೀವಿ. ಸೊ ದೇ ವಿಲ್ ಹ್ಯಾವ್ ಇಮಿಡಿಯೇಟ್ ಎಫೆಕ್ಟ್ ಇರುತ್ತೆ. ಒಂದೊಂದು ಕಂಡೀಷನ್ ಸರ್ವೈಕಲ್ ಸ್ಪೈನ್ ಆದರೆ ಸೊ ಯಾವ ಡಿಸ್ಕ್ ಲೆವೆಲ್ ಪ್ರಾಬ್ಲಮ್ ಇದ್ರೆ ಫಸ್ಟ್ ನಾವು ಅದು ಡಯಾಗ್ನೋಸ್ ಮಾಡಿಬಿಟ್ಟು ಅದಕ್ಕೆ ಪ್ಲಾಸ್ಮಾ ಥೆರಪಿ ಅಂತ ಕೊಡ್ತೀವಿ. ಆ ಪ್ಲಾಸ್ಮಾ ಥೆರಪಿಯಿಂದ ಏನು ಡಿಸ್ಕ್ ಡಿಜನರೇಟ್ ಆಗಿದೆ, ಇಟ್ ಸ್ಟಾರ್ಟ್ಸ್ ರೀಜನರೇಟಿಂಗ್. ಮತ್ತು ಲಿಗಮೆಂಟ್ ಏನಾದರೂ ಟೇರ್ ಇದ್ರೂ ಅದನ್ನು ಮಾಡ್ಬೋದು.
ಓಲ್ಡ್ ಏಜ್ ಅವ್ರಿಗೆ ರೆಡ್ ಫ್ಲಾಗ್ ಸೈನ್ಸ್ ಇಲ್ಲ ಅಂದರೆ ಅವ್ರಿಗೂ ಅಷ್ಟೇ ಡಿಸ್ಕ್ ಯಾವ ಡಿಸೀಸ್ ಅವ್ರು ತುಂಬ ಮಲ್ಟಿಪಲ್ ಇರುತ್ತೆ, ಬಟ್ ಎಲ್ಲ ಮಲ್ಟಿಪಲ್ ಇದ್ರೂ ಎಲ್ಲ ಡಿಸ್ಕಲ್ಲಿ ನರ್ವ್ ಕಂಪ್ರೆಸ್ ಆಗಲ್ಲ, ಒಂದೊಂದು ಲೆವೆಲಲ್ಲೇ ನರ್ವ್ ಕಂಪ್ರೆಸ್ ಆಗುತ್ತೆ. ಆ ಲೆವೆಲ್ ಮಾತ್ರ ನಾವು we give the disc PRP. So almost 80% of the cervical spondylotic patients no need to go for surgery. They can be treated with the plasma therapy. ಇವ್ರಿಗೆ ಸರ್ಜರಿ ಬೇಕೇ ಆಗಿಲ್ಲ. ರೆಡ್ ಫ್ಲಾಗ್ ಸೈನ್ಸ್ ಅಂತ ನಾನು ಒಂದೆರಡು ಹೇಳಿದ್ನ, ಆ ರೆಡ್ ಫ್ಲಾಗ್ ಸೈನ್ಸ್ ಇಲ್ಲ ಅಂದರೆ ಆರಾಮಾಗಿ ನಾವು ಈ ಪ್ಲಾಸ್ಮಾ ಥೆರಪಿಯಿಂದ ಏನು ಡ್ಯಾಮೇಜ್ ಆಗಿದೆ, ಏನು ಡಿಸ್ಕ್ ಡಿಸೆನ್ರೇಟ್ ಆಗಿದೆ, ಇಲ್ಲ ಮಸಲ್ ಪ್ರಾಬ್ಲಮ್ ಆಗಿದೆ, ಮಸಲ್ ಟೇರ್ ಆಗಿದೆ, ಎಲ್ಲ ನಾವು ಪ್ಲಾಸ್ಮಾ ಥೆರಪಿಯಿಂದ ವಾಸಿ ಮಾಡ್ಬೋದು. ಸೊ ತುಂಬ ಯಂಗ್ಸ್ಟರ್ಸೂ ಈಗ ಬಿಕಾಸ್ ಆಫ್ ದ ಇಂಜುರೀಸ್ ಆಗಲಿ, ಬಿಕಾಸ್ ಆಫ್ ಅವ್ರ ವರ್ಕಿಂದಾನು ತುಂಬ ಜನ ಸರ್ವೈಕಲ್ ಪೇನ್ ಸಾಫ್ಟ್ವೇರ್ ಪರ್ಸನ್ಸ್ ಅವರು ಈಗ ಇತ್ತೀಚೆಗೆ ತುಂಬ ಕಾಮನ್ ಆಗಿ ಅವ್ರಿಗೆ ಕತ್ತು ನೋವು, ಇಲ್ಲೆಲ್ಲ ಕೈಯೆಲ್ಲ ನೋವು ಬರ್ತಾ ಇದೆ ಅಂತ ಹೇಳ್ತಾರೆ. ಸೊ ಇವರೆಲ್ಲರೂ ದೇ ನೋ ನೀಡ್ ಟು ವೇಟ್. ಇಫ್ ದೇ ವಿಸಿಟ್ ಟು ಅವರ್ ಸೆಂಟರ್, ಎಪಿಯೋನ್ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್ ಬೆಂಗಳೂರಲ್ಲಿ ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿದೆ. ನಾವು ಕರೆಕ್ಟಾಗಿ ಒಂದು ಡಯಾಗ್ನೋಸ್ ಮಾಡಿಬಿಟ್ಟು ಕರೆಕ್ಟ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ನೀವು ಆರಾಮಾಗಿ ಸರ್ಜರಿಯಲ್ಲಿ ಏನೇನು ಎಫೆಕ್ಟ್ ಇರುತ್ತೆ ಆರಾಮಾಗಿ ಇದರಲ್ಲಿ ಪ್ಲಾಸ್ಮಾ ಥೆರಪಿಯಲ್ಲೇ ನಿಮಗೆ ಖಂಡಿತ ಸಿಗ್ಬೋದು. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.